ನಮಸ್ಕಾರ. ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ. ಮಹಿಳೆಯರಿಗೆ ಕಾನೂನು ಅರಿವು ಅವಶ್ಯಕ. ಟಿಎಂ ತಾಜುದ್ದೀನ್. ಚಾಮರಾಜನಗರ ತಾಲೂಕಿನ ಸಂತೇಮರಳ್ಳಿ ಹೋಬಳಿ ಗೂಳಿಪುರ ಗ್ರಾಮದಲ್ಲಿ ಸಂತೇಮರಳ್ಳಿ ಪೊಲೀಸ್ ಠಾಣೆ ವತಿಯಿಂದ ಮಹಿಳೆಯರಿಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಸಬ್ ಇನ್ಸ್ಪೆಕ್ಟರ್ ಟಿಎಂ ತಾಜುದ್ದೀನ್ ರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. ಮಹಿಳೆಯರನ್ನುದ್ದೇಶಿಸಿ ಮಾತನಾಡಿದ ಅವರು, ಮಹಿಳೆಯರಿಗಾಗಿ ಇರುವ ಕಾನೂನು ಬಗ್ಗೆ ಅರಿವು ಮೂಡಿಸಿ ಸಂವಾದ ನಡೆಸಿದರು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾದ ಮಹೇಂದ್ರ, ಮೋಹನ್, ಲತಾ, ಎಂಬಿಕೆ ನಾಗರತ್ನಮ್ಮ, ಎಲ್ಸಿಆರ್ಪಿ ನಾಗವೇಣಿ, ಮೀನಾ, ಪಶುಸಖಿ ಜ್ಯೋತಿ, ಕೃಷಿ ಸಖಿ ರಾಜಮಣಿ ಮತ್ತು ಗ್ರಾಮ ಪಂಚಾಯಿತಿ ಮಹಿಳೆಯರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು. ವರದಿ ಕುಮಾರ್ ಎಸ್, ಚಾಮರಾಜನಗರ. ನಿಮ್ಮಂಥವರೆಲ್ಲ NRLM ಅಂತ ಸಂಸ್ಥೆಯ ಒಂದು ಕಾರ್ಯಕ್ರಮಗಳಿಗೆಲ್ಲ ಒಳಗಾಗಿ ಒಂದು ದಿನಕ್ಕೆ ಒಂದು ತಿಂಗಳಿಗೆ 10,000 ಮಾಡೋಕ್ಕೆ ಕಷ್ಟಪಡ್ತೀವಿ. ಯಾಕೆ ನೀವೆಲ್ಲ ಇವತ್ತು ಇಲ್ಲಿ ಬಂದಿದ್ದೀರಿ? ಗಂಡ ಏನೋ ದುಡಿತಾನೆ, ಅವನು ಅಷ್ಟೊಂದು ಕೆಪಾಸಿಟಿ ಇಲ್ಲ, ಅಷ್ಟು ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇರ್ತಾರೆ. ಸೊ ಅವರಿಗೆ ಏನಾದರೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರ ಕಡೆಯಿಂದ ಮಾಡಿರುವಂಥ ಕರಕುಶಲ ಗುಡಿ ಕೈಗಾರಿಕೆ ಟೈಪ್ ಏನಾದರೂ ಒಂದು ನೀವು ಕೂಲಿ ಮಾಡಿದ್ರೆ ಬರೀ 200, 250, 300, 350 ಸಿಗುತ್ತೆ. ಈ ರೀತಿ ಮಾಡಿದಾಗ ನಿಮಗೆ 10,000, 5,000ದಷ್ಟು ದುಡ್ಡು ಸಿಗುತ್ತೆ ಅನ್ನೋ ಉದ್ದೇಶದಲ್ಲಿ ಈ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಇದರಿಂದೆಲ್ಲ ನಾವು ಯಾವುದೇ ಕಾರಣಕ್ಕೂ ಹೋಗಲ್ಲ. ಅದು ಹೋಗಲಾಡಿಸೋಕ್ಕೋಸ್ಕರ ಸರ್ಕಾರಗಳು ಒಂದೊಂದು ಕಾನೂನನ್ನು ಆಯಾಯ ವರ್ಷಗಳಲ್ಲಿ ಜಾರಿಗೆ ತಂದಿದ್ದಾರೆ. ಅದು ನೀವು ಹುಟ್ಟುವಾಗ ತಂದಿರುವಂತಹ ಕಾನೂನು 1964ನಲ್ಲಿ ಡೈರಿ ಪ್ರೊಹಿಬಿಷನ್ ಆಕ್ಟ್, ವರದಕ್ಷಿಣಾ ನಿಷೇಧ ಅಧಿನಿಯಮ 1964 ಅಂತ ಇದೆ. ಈ ಒಂದು ಆಕ್ಟ್ ನಲ್ಲಿ ಸೆಕ್ಷನ್ 3 ಅಂತೇಳಿ ಹೇಳುತ್ತೆ. ಸೆಕ್ಷನ್ 3 ಏನ್ ಹೇಳುತ್ತೆ ಅಂತಂದ್ರೆ, ಹೆಣ್ಮಕ್ಳು ಗಂಡು ಮಕ್ಕಳು ಒಂದೇ. ನೀನು ಹೆಣ್ಣು ಹೋಗೋತರ ನೀನು ಮದುವೆ ಆಗಬೇಕು ಅಂತಂದ್ರೆ ನೀನೇನಾದ್ರೂ ತಾರತಮ್ಯ ಮಾಡೋದು, ನೀನು ವೈಟ್ ಆಗಿದ್ಯಾ ಅದು ಬೆಳ್ಳಗಿದ್ಯಾ ಅಥವಾ ನೀನು ಗೂಳಿಪುರ ಊರು ಒಳಗಿದ್ಯಾ, ಅದರಿಂದ ನೀನು 1 ಲಕ್ಷ ವರದಕ್ಷಿಣೆಗೋಸ್ಕರ ಒತ್ತಾಯ ಪಡಿಸಿದ್ರೆ, ಯಾರಾದ್ರೂ ಒತ್ತಾಯ ಪಡಿಸಿದ್ರೆ ಅವನು 5 ವರ್ಷಗಳ ಕಠಿಣ ಜೈಲು ಶಿಕ್ಷೆಯನ್ನು ಅವನಿಗೆ ಕೊಡಬೇಕು ಅಂತೇಳಿ ಸೆಕ್ಷನ್ 3 ಇರುತ್ತೆ. ಅರ್ಥ ಆಯ್ತಾ? ಸೊ ನೀವು ಯಾರು ಕೂಡ ಆ ಹೆಣ್ಮಕ್ಳು ಅಂತೇಳಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಗೆ ಏನ್ ಬೇಕು ಅಂತಂದ್ರೆ ಒಂದು ಜ್ಞಾನ ಬೇಕು. ಏನೇ ಆದ್ರೂ 112 112ಕ್ಕೆ ಫೋನ್ ಮಾಡುವಂಥದ್ದು. ಈ ರೀತಿ ಕೇಳ್ತಿದ್ದಾರೆ ಅಂತಂದ್ರೆ 112 ಫೋನ್ ಮಾಡೋದು. ಅದು ಅವ್ರನ್ನ ಕರೆಸ್ತೀವಿ ನಾವು, ಪೊಲೀಸರು ಬರ್ತವೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಬರ್ತಾರೆ. ಅದು ಯಾರು ವರದಕ್ಷಿಣೆಗೆ ಒತ್ತಾಯ ಮಾಡೋದು ಯಾವ ರೀತಿ ಅಂತಂದ್ರೆ ಜೈಲು ಕಳಿಸೋ ಕೆಲಸ ಆಗುತ್ತೆ. ಒಂದು 4 ಜನ ಊರಿಂದ ಕಳಿಸ್ತೇನೆ ಹೋಗಿ ಅಪರಾಧಗಳಿಗೆ ಸಿಕ್ಕಾಕೊಳ್ಳದೆ ಅದರಲ್ಲೂ ಮುಖ್ಯವಾಗಿ ಮಹಿಳೆಯರು ಹಾಗೂ ಮಕ್ಕಳಿಗೆ ಸಂಬಂಧಿಸಿದ ಕಾನೂನ ಅರಿವು ನಿಮಗೆ ಏನಾದರೂ ಸಿಕ್ಕಿದೆ, ನಿಮಗೂ ಉಪಯೋಗಿಸ್ಕೋಬಹುದು ಹಾಗೂ ನಿಮ್ಮ ಮಕ್ಕಳಿಗೂ ಕೂಡ ಅದನ್ನು ಉಪಯೋಗಿಸಬಹುದು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಮೊಟ್ಟ ಮೊದಲ ಬಾರಿಗೆ ನಾವು ನಿಮಗೆಲ್ಲ ಹೇಳುವಂಥದ್ದು ಒಂದು ಡೌರಿ ಪ್ರೊಹಿಬಿಷನ್ ಆಕ್ಟ್ 1964 ಅಂತೇಳಿ, ಅಂದರೆ ವರದಕ್ಷಿಣೆ ನಿಷೇಧ ಅಧಿನಿಯಮ 1964. ಈ ವರದಕ್ಷಿಣೆ ಒಂದು ಸಾಮಾಜಿಕ ಪಿಡುಗಾಗಿ ಮಾರ್ಪಾಡಾಗಿದೆ. ಈ ಸಾಮಾಜಿಕ ಪಿಡುಗಿನಿಂದ ನಾವು ಹೊರ ಹೋಗಬೇಕು ಅಂತಂದ್ರೆ ನಾವು ಇವೆಲ್ಲರೂ ಕೂಡ ಕೈ ಜೋಡಿಸ್ತೇವೆ. ನಾವೆಲ್ಲ ಕೈ ಜೋಡಿಸಿದ್ರೆ 100% ಅದರಿಂದ ಮುಕ್ತಿ ಆಗುತ್ತೆ. ಯಾವಾಗ ವರದಕ್ಷಿಣೆ ಬೇಕು ಅಂತಂದ್ರೆ, ಒಂದು ಹೆಣ್ಣು ಮಗಳು ಹುಟ್ಟಿದಾಗಲಿದ್ರೆ ನೀವು ಯಾಕೆ ಹೆಣ್ಮಕ್ಳು ಬೇಡ ಅಂತ ಹೇಳ್ತಾರೆ ಅಂತಂದ್ರೆ, ಆ ಹೆಣ್ಮಕ್ಳು ಹುಟ್ಟಿದಾಗಲಿಂದಲೇ ಶೋಷಣೆ ಶುರುವಾಗುತ್ತೆ. ಯಾಕೆಂತಂದ್ರೆ ಒಂದು ತಾಯಿಗೆ ಒಂದನೇದು ಹೆಣ್ಮಗಳಾದ್ರೆ, ಎರಡನೇದು ಹೆಣ್ಮಗಳಾದ್ರೆ ಆ ಹೆಣ್ಮಗಳನ್ನ ನೋಡಕ್ಕೆ ಅವರ ಕುಟುಂಬಸ್ಥರೇ ಬರಲ್ಲ. ನೋಡಕ್ ಹೋದ್ರೆ 500 ರೂಪಾಯಿನೋ ಅಥವಾ ಬಟ್ಟೆನೋ ಎಲ್ಲ ತೆಗೆದುಕೊಡ್ತಾರೆ ನಮ್ಮ ಮಡಿಕೇರಿ ಮಂಗಳೂರು ಕಡೆ. ಆದ್ರೆ ಇಲ್ಲಿನೂ ಅದೇ ರೀತಿಯಿಂದ ಅನ್ಕೊಂಡಿದ್ದೀನಿ. ಆಗ ಎರಡನೇದು ಹೆಣ್ಮಗಳಾದ್ರೆ ಅವ್ರು ಬರುವವರ ಸಂಖ್ಯೆ 10 ಜನ ಬರೋದಾದ್ರೆ ಒಂದು 5-6 ಜನ ಬರೋದು, 4 ಜನ ಮಿಸ್ ಆಗುತ್ತೆ. ಅದು ಗಂಡು ಮಗಾದ್ರೆ ಗಂಡು ಮಗು ಆಯ್ತಪ್ಪ ನಾನು ಹೋಗಿ ನೋಡಬೇಕು, ಕರೆಕ್ಟಾ? ಸೊ ಆ ಒಂದು ಶೋಷಣೆ ಅನ್ನೋದು ಆ ಒಂದು ಬೇಸಿಕ್ ಹುಟ್ಟಿದಾಗಿಂದಲೇ ಶುರುವಾಗುತ್ತೆ. ನೆಕ್ಸ್ಟ್ ನಾವು ಬಂದಾಗ ಸ್ಕೂಲ್ LKG UKG ಶುರುವಾಗುತ್ತೆ. ಅದರಲ್ಲೂ LKG UKG ಇರಬೇಕಾದ್ರೆ ಗಂಡು ಮಕ್ಕಳಾದ್ರೆ ಕಾನ್ವೆಂಟಿಗೆ ಸೇರಿಸ್ತಾರೆ, ಹೆಣ್ಣು ಮಕ್ಕಳಾದ್ರೆ ಇನ್ನೇನಿದೆ ಮದುವೆ ಆಗೋದ್ರು ಅವನ ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ. ನಾನು ಸರ್ಕಾರಿ ಶಾಲೆ ಕಡಿಮೆ ಅಂತಲ್ಲ, ಸರ್ಕಾರಿ ಶಾಲೆನೇ ಕಾನ್ವೆಂಟಿಗಿಂತ ಚೆನ್ನಾಗಿದೆ. ನಾವೆಲ್ಲ ಸರ್ಕಾರಿ ಶಾಲೆಗೆ ಓದೋದಿಂದ ಸಂತೋಷವಾಗಿರೋದು. ಬಟ್ ವಿಚಾರ ಏನಂತಂದ್ರೆ ಡಿಸ್ಕ್ರಿಮಿನೇಷನ್, ಇನ್ಬ್ಯಾಲೆನ್ಸ್ ಸಮಾನವಾಗಿ ಕಾಣೋದಿಲ್ಲ ಹೆಣ್ಣು ಅಂದ್ರೆ ಎಲ್ಲೋ ಒಂದು ಕಡೆ ನಮಗೆ ಒಂಥರ ಕಷ್ಟ ಅನ್ನುವ ಲೆಕ್ಕದಲ್ಲಿ ನೋಡ್ತಾರೆ. ಗಂಡು ಅಂದ್ರೆ ಏನೋ ಒಂಥರ ಏನೋ ಸ್ವಲ್ಪ ಅನ್ನೋ ಲೆಕ್ಕದಲ್ಲಿ ನೋಡ್ತಾರೆ.
ಸೊ ಆ ಸ್ಕೂಲಿಗೆ ಸೇರಿಸಿದಾಗಲೂ ಕೂಡ ಇವತ್ತು ತಾರತಮ್ಯ ಅನ್ನೋದು ಅಂದರೆ ಆ ಒಂದು ಆ ರೀತಿ ಬಂದಿದೆ. ಎಲ್ಲ ಜನಕ್ಕಲ್ಲ, 100ರಲ್ಲಿ ಒಂದು 20 ಜನಕ್ಕೆ. ಮೊದಲು 100ಕ್ಕೆ 80 ಜನಕ್ಕೆ ಇತ್ತು. ಈಗ ಕಾನೂನಿನ ಅರಿವುಗಳು, ಸೋಷಿಯಲ್ ಮೀಡಿಯಾ, ಸರ್ಕಾರದ ಕಾರ್ಯಕ್ರಮಗಳೆಲ್ಲ ಬಂದ ಮೇಲೆ ಸ್ವಲ್ಪ ತಾರತಮ್ಯ ಕಡಿಮೆ ಆಗಿದೆ. ನೆಕ್ಸ್ಟ್ SLC ಆದಮೇಲೆ